ಗೆಳೆಯರೇ ನಮಸ್ಕಾರ. ಹೋಪ್ ಯು ಆಲ್ ಆರ್ ಸೂಪರ್ಬ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಇರ್ತಕ್ಕಂಥ PDO ಹಾಗೆ VAOಗೆ ತುಂಬ ಉಪಯುಕ್ತ ಈ ವಿಡಿಯೋ ಆಗಿರ್ತದೆ. ಇದೇ ಥರನಾಗಿ ಆಲ್ರೆಡಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ನಿಮ್ಮಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಕಂಪ್ಯೂಟರ್ ವಿಡಿಯೋಗಳನ್ನು ಕೂಡ ನೋಡಿ, ಡೆಫಿನೆಟ್ಲಿ ನಿಮಗೆ ತುಂಬ ಬೆನಿಫಿಟ್ ಇದೆ. ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ ಇಲ್ಲಿ ಕೇಳಿರ್ತಕ್ಕಂಥದ್ದು C in CPU ಡಿನೋಟ್ಸ್. ಈ CPU ಅಂತಕ್ಕಂಥ ಒಂದು ಪದದಲ್ಲಿ C ಏನನ್ನ ರೀಪ್ರೆಸೆಂಟ್ ಮಾಡ್ತದೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮಾಮೂಲಾಗಿ ನಮಗೆ ಕಂಪ್ಯೂಟರ್ ಪೇಪರಲ್ಲಿ ಬಂದೇ ಬರ್ತದೆ. CPU ಅಲ್ಲಿ C ಏನು ಹೇಳ್ತದೆ, SMTP ಅಲ್ಲಿ M ಏನು ಹೇಳ್ತದೆ, ಲೇಸರ್ ಅಲ್ಲಿ L ಏನು ಹೇಳ್ತದೆ. ಸೊ ಕಾಮನ್ ಆಗಿ ಬರ್ತಾ ಇರ್ತದೆ. ಸೊ ನಮಗೆ ಕಂಪ್ಲೀಟ್ ಅಬ್ರಿವೇಷನ್ಸ್ಗಳ ಬಗ್ಗೆ ಪ್ರಾಪರ್ ಐಡಿಯಾ ಇರಬೇಕು, ಸರಿನಾ? ಸೊ ಸದ್ಯಕ್ಕೆ ಆಪ್ಷನ್ಸ್ ಏನಿದೆ, ಸೆಂಟ್ರಲ್, ಕಾಮನ್, ಕಂಪ್ಯೂಟರ್, ಆಲ್ ಆಫ್ ದ ಅಬೌವ್. ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಬಟ್ ಅದನ್ನು SBI PO 2013 ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಸಿಂಪಲ್ ಅಂತ ಬಿಡಬಾರ್ದು. ಎಕ್ಸಾಮಿನರ್ ಯಾವ ಮೈಂಡಲ್ಲಿ ಏನು ಕೇಳ್ತಾರೆ ಹೇಳೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಕವರ್ ಆಲ್ ದ ಸಿಲೆಬಸ್. ಇಲ್ಲಿ C ಅಂದರೆ ಸೆಂಟ್ರಲ್, ಒಂದನೇ ಉತ್ತರ ಸರಿಯಾಗಿರ್ತಕ್ಕಂಥದ್ದು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಟ್ ಈಸ್, ವಿ ಆಲ್ಸೋ ಕಾಲ್ ಇಟ್ ಆಸ್ ಬ್ರೈನ್ ಆಫ್ ದ ಕಂಪ್ಯೂಟರ್. ಇದಕ್ಕೆ ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತೇಳಿ ಕೂಡ ಕರಿತೀವಿ, ಸರಿನಾ? ಎರಡನೇ ಪ್ರಶ್ನೆ, ಮೆಮೊರಿ ಯೂನಿಟ್ ಈಸ್ ದಿ ಪಾರ್ಟ್ ಆಫ್. ಮೆಮೊರಿ ಯೂನಿಟ್ ಯಾವುದರ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ನನ್ ಆಫ್ ದ ಅಬೌವ್. ಇನ್ಪುಟ್ ಡಿವೈಸ್ ಅಂದ್ರೆ ಏನು? ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡೋದು. ಯಾವ್ಯಾವ ಮಾಹಿತಿ ಕೊಡಲಿಕ್ಕೆ ಬಳಸ್ತಕ್ಕಂಥ ಸಾಧನಗಳು? ಫಾರ್ ಎಕ್ಸಾಂಪಲ್ ಕೀಬೋರ್ಡ್. ಇಟ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್ ಇನ್ ದ ಕಂಪ್ಯೂಟರ್. ಅತ್ಯಂತ ಹೆಚ್ಚು ಬಳಕೆ ಮಾಡಿರ್ತಕ್ಕಂಥ ಇನ್ಪುಟ್ ಡಿವೈಸ್ ಇದು ಕೀಬೋರ್ಡ್ ಮತ್ತು ಮೌಸ್. ಆಸ್ ಸೂನ್ ಆಸ್ ಯು ಸ್ವಿಚ್ ಆನ್ ದ ಲ್ಯಾಪ್ಟಾಪ್ ಆರ್ ಅ ಕಂಪ್ಯೂಟರ್, ವಾಟ್ ಯು ವಿಲ್ ಟಚ್ ಫಸ್ಟ್, ಕೀಬೋರ್ಡ್ ಆರ್ ಮೌಸ್ ಅಲ್ವಾ? ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣವೇ ಬೇಕು ನಮಗೆ ಈ ಕೀಬೋರ್ಡ್ ಮತ್ತು ಮೌಸ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡಿವೈಸಸ್ ಅಂತ ಕೇಳಿದ್ರು ಕೂಡ ನೀವು ನೆನ್ಪಿಟ್ಕೋಬೇಕು. ಇದನ್ನು ಹೊರತುಪಡಿಸಿದ ಸ್ಕ್ಯಾನರ್ ಅಂತ ಹೇಳ್ಬೋದು, ಹಲವಾರು ಇದಾವೆ. ಓಕೆ, ಇನ್ಪುಟ್ ಡಿವೈಸ್ ಅಂದರೆ ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡೋದಂತ ಗೊತ್ತಿರಬೇಕು ನಿಮಗೆ. ಔಟ್ಪುಟ್ ಅಂದರೆ ಕಂಪ್ಯೂಟರಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವುದು. ಓಕೆ, ಕೈಂಡ್ ಆಫ್ ಇದನ್ನು ನಾವು ಡಿಸ್ಪ್ಲೇ ಮಾಡೋದಂತೂ ಕೂಡ ಅನ್ಕೋಬಹುದು. ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಯಾವುದಪ್ಪ ಔಟ್ಪುಟ್ ಡಿವೈಸ್ಗೆ? ಮಾನಿಟರ್ ಅಲ್ವಾ? ಸೊ ಮೆಮೊರಿ ಯೂನಿಟ್ ಯಾವುದರ ಭಾಗ ಅಂತ ನೋಡಿದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನ ಭಾಗವಾಗಿರ್ತದೆ. ಓಕೆ, CPU ಅಂತ ಕನ್ಸಿಡರ್ ಮಾಡಿದರೆ ಅದರೊಳಗಡೆ ನಮಗೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ALU ಅಂತ ಕೇಳ್ತಾರೆ. ಆಮೇಲೆ ಕಂಟ್ರೋಲ್ ಯೂನಿಟ್ ಇನ್ನೊಂದು ಬರ್ತದೆ, ಕಂಟ್ರೋಲ್ ಯೂನಿಟ್ ಅಂತ ಹೇಳಿ, ಹಾಗೆ ಮೆಮೊರಿ ಯೂನಿಟ್. ಈ ಮೂರು ಯಾವುದರ ಭಾಗ? CPU ಭಾಗ ಆಗಿರ್ತದೆ. ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಫೈನಲಿ ಮೆಮೊರಿ ಯೂನಿಟ್, ಸರಿನಾ? ನೋಡಿ, ಈ ಪ್ರಶ್ನೆ ಬಂದಿರೋದು 2010ರಲ್ಲಿ. ಸಿಂಪಲ್ ಅನಿಸ್ತದೆ ನಿಮಗೆ ನೋಡಿದರೆ, ಬಟ್ ಪ್ರಶ್ನೆ ಬಂದಿದೆ. ಸೊ ವಿ ಹ್ಯಾವ್ ಟು ರೀಡ್ ಇಟ್. ನೆಕ್ಸ್ಟ್, SBI PO 2011 ಕೇಳಿರೋ ಪ್ರಶ್ನೆ, ಅ ಕಂಪ್ಯೂಟರ್ ಪೋರ್ಟೇಬಲ್ ಆ್ಯಂಡ್ ಈಸಿ ಟು ಕ್ಯಾರಿ ಬೈ ದ ಟ್ರಾವೆಲರ್. ಓಕೆ, ಒಬ್ಬ ವ್ಯಕ್ತಿ ಕಂಪ್ಯೂಟರ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದಂತೆ. ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಂಪ್ಯೂಟರ್ನ ಕೈಲಿ ಹಿಡ್ಕೊಂಡು ಹೋಗ್ಬೋದಂತೆ. ಅಂತಹ ಕಂಪ್ಯೂಟರ್ಗೆ ಏನಂತ ಕರೀತಾರ? ಸೂಪರ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೇನ್ ಫ್ರೇಮ್ ಕಂಪ್ಯೂಟರ್, ನನ್ ಆಫ್ ದ ಅಬೌವ್. ಡೆಫಿನೆಟ್ಲಿ ಸೂಪರ್ ಕಂಪ್ಯೂಟರ್ ಮತ್ತು ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಲ್ಲ. ಸೂಪರ್ ಕಂಪ್ಯೂಟರ್ಗಳೆಲ್ಲ ತುಂಬ ದೊಡ್ಡದಾಗಿರ್ತಾವೆ, ನಾವು ಈಸಿಲಿ ಕ್ಯಾರಿ ಮಾಡೋಕ್ಕಾಗಲ್ಲ. ನಮ್ಮ ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದು? ಪರಮ್. ಅದರ ಮೇಲೆ ಕೂಡ ಮುಂದೆ ಪ್ರಶ್ನೆ ಇದೆ, ಬಟ್ ನೆನ್ಪಿಟ್ಕೊಳ್ಳಿ, ಪರಮ್ ಅನ್ನೋದು ನಮ್ಮ ಭಾರತೀಯರು ಆರಂಭ ಮಾಡಿರುವ ಮೊದಲ ಸೂಪರ್ ಕಂಪ್ಯೂಟರ್. ಹೈಯೆಸ್ಟ್ ಕೆಪಾಸಿಟಿ ಇರ್ತದೆ ಇದಕ್ಕೆ. ಈ ಹವಾಮಾನ ತಂತ್ರಜ್ಞಾನ, ಈ ಇಸ್ರೋದಂತಗಳಲ್ಲೆಲ್ಲ ಈ ಸೂಪರ್ ಕಂಪ್ಯೂಟರ್ಗಳ ಬಳಕೆಯನ್ನು ಮಾಡ್ತಾರೆ. ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲೆಲ್ಲ ಅದನ್ನು ಯೂಸ್ ಮಾಡಲ್ಲ, ನಾವು ನಾರ್ಮಲ್ ಆಗಿ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತೀವಿ. ಹಾಗೆ ಈ ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಕೂಡ ಲ್ಯಾಪ್ಟಾಪ್. ಹೆಸರಲ್ಲೇ ಇದೆ ಲ್ಯಾಪ್ ಟಾಪ್. ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ಬೋದು. ಬೇಸರ ಆಯ್ತಾ, ಮಡ್ಚಿ ಬ್ಯಾಗಲ್ಲಿ ಹಾಕೊಂಡು ಮತ್ತೆ ಹೋಗ್ಬೋದು, ಮತ್ತೆ ಪ್ಲೇಸ್ ಸಿಗುತ್ತೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಸೊ ಟೋಟಲಿ ವಾಟ್ ವಿ ಕ್ಯಾನ್ ಸೇ, ವಿ ಕ್ಯಾನ್ ಈಸಿಲಿ ಟ್ರಾವೆಲ್. ಕೈಯಲ್ಲಿ ಹಿಡ್ಕೊಂಡು ಈಸಿಲಿಗೆ ಟ್ರಾವೆಲ್ ಮಾಡೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು, ಸರಿನಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಪರಮ್ ವಾಸ್ ಡೆವಲಪ್ಡ್ ಬೈ. ನಾನು ಹೇಳಿದೆ ಪರಮ್ ಈಸ್ ಎ ಸೂಪರ್ ಕಂಪ್ಯೂಟರ್ ಅಂತ. ಓಕೆ, ಸೂಪರ್ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಹಲವಾರು ಬರ್ತಾವೆ ಅದರಲ್ಲಿ. ಸೊ ಸೂಪರ್ ಕಂಪ್ಯೂಟರ್ ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ ಈ ಪರಮ್ ಪರಮನ್ನು ಡೆವಲಪ್ ಮಾಡಿರೋರು ಅವರು? ಆಪ್ಷನ್ಸ್ ಬಂದ್ಬಿಟ್ಟು ಸಿಡ್ಯಾಕ್, ಬಾರ್ಕ್, IIT ಧಾರವಾಡ, ಹಾಗೆ IIT ದಿಲ್ಲಿ. ಇದು SSCಯಲ್ಲಿ ಬಂದಿದೆ ನೋಡಿ ಪ್ರಶ್ನೆ. ಪರಮ್ ಅಂತಕ್ಕಂಥ ಸೂಪರ್ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿರೋರು ಸಿಡ್ಯಾಕ್. ಓಕೆ, ಸೊ ಇದರ ಫುಲ್ ಫಾರ್ಮ್ ಏನು? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿಡ್ಯಾಕ್. ಎಕ್ಸಾಮಲ್ಲಿ ಕೇಳ್ಬೋದು ಅದನ್ನು, ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಹೋಮ್ವರ್ಕ್ ನಿಮಗೂ ಬೇಕು ಅಲ್ವಾ? ಸೊ ಸಿಡ್ಯಾಕ್ ದ ಫುಲ್ ಫಾರ್ಮನ್ನು ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ಪರಮ್ ಈಸ್ ದ ಫಸ್ಟ್ ಇಂಡಿಯನ್ ಡೆವಲಪ್ಡ್ ಸೂಪರ್ ಕಂಪ್ಯೂಟರ್. ಹಾಗೆ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂತ ಕೇಳ್ಬೋದು. ನೆನಪಿಟ್ಟುಕೊಳ್ಳಿ, ಪಾಂಡುರಂಗ್ ಭಾಟ್ಕರ್ ಅಂತ ಅವ್ರ ಹೆಸರು. ಪಾಂಡುರಂಗ್ ಭಾಟ್ಕರ್, ಹಿ ಈಸ್ ದ ಫಾದರ್ ಆಫ್ ದ ಸೂಪರ್ ಕಂಪ್ಯೂಟರ್ ಇನ್ ಇಂಡಿಯಾ, ಸರಿನಾ? ಮುಂದಿನ ಪ್ರಶ್ನೆ, ಬ್ಯಾಂಕ್ ಎಕ್ಸಾಮ್ 2010ರಲ್ಲಿ ಬಂದಿದೆ. ಏನದು?
ಡಿಜಿಟಲ್ ಕಂಪ್ಯೂಟರ್ ಯೂಸ್ ಡ್ಯಾಶ್ ಸಿಸ್ಟಮ್ ಟು ಎನ್ಕೋಡ್ ಡೇಟ್ ಆ್ಯಂಡ್ ಪ್ರೋಗ್ರಾಮ್. ಸಿಂಪಲ್ ಆಗಿ ಕಂಪ್ಯೂಟರ್ ಯಾವ ಭಾಷೆನ ಅರ್ಥ ಮಾಡ್ಕೋತದ. ಫಾರ್ ಎಕ್ಸಾಂಪಲ್ ಇವಾಗ ಕಂಪ್ಯೂಟರ್ ಮೇಲೆ ನಾವು ಏನೋ ಒಂದು ಹೆಸರು, ಫಾರ್ ಎಕ್ಸಾಂಪಲ್ ಮೈ ನೇಮ್ ರುದ್ರೇಶ್ ಅಂತ ಬರೆದ್ವಿ ಅನ್ಕೊಳ್ಳಿ, ಅದಕ್ಕೆ ಇದು ಅರ್ಥ ಆಗಲ್ಲ, ಇಂಗ್ಲೀಷಲ್ಲಿ ಇರ್ತಕ್ಕಂಥ ಈ ಅಲ್ಫಾಬೆಟ್ಸ್ ಅರ್ಥ ಆಗಲ್ಲ. ಅದು ಬ್ಯಾಕ್ ಎಂಡಲ್ಲಿ ಬೈನರಿಗೆ ಕನ್ವರ್ಟ್ ಮಾಡ್ಕೋತದ. ಬೈನರಿಗೆ ಕನ್ವರ್ಟ್ ಮಾಡ್ತದ ಅಂದರೆ ಯಾವುದು? 0 ಮತ್ತು 1ಗೆ. ಓಕೆ, ನೀವು ಯಾವುದೇ ಮಾಹಿತಿಯನ್ನು ಕೊಡಿ, ಬ್ಯಾಕ್ ಎಂಡಲ್ಲಿ ಅದು ಕನ್ವರ್ಟ್ ಮಾಡ್ಕೊಳ್ಳೋದೇ ಇದಕ್ಕೆ. ರುದ್ರೇಶ್ ಅಂತಾದರೂ ಕೊಡಿ, ಬೇರೆ ಯಾವುದಾದ್ರೂ ಮಹೇಶ್, ಸುರೇಶ್, ಕವಿತಾ, ಶಿಲ್ಪ, ಯಾವ್ದು ಬೇಕಾದ್ರೂ ತಗೊಳ್ಳಿ ನೀವು, ವರ್ಷ, ಎಲ್ಲದಕ್ಕೂ ಏನಾಗ್ತದ ಅಂದರೆ ಬ್ಯಾಕ್ ಎಂಡಲ್ಲಿ ಬೈನರಿಗೆ ಕನ್ವರ್ಟ್ ಆಗ್ತದೆ. ಸರಿನಾ? ಡಿಜಿಟಲ್ ಕಂಪ್ಯೂಟರ್ ಯೂಸ್ ಅ ಬೈನರಿ ಸಿಸ್ಟಮ್, ದಟ್ ಈಸ್ 0 ಆರ್ 1 ಅಂತ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ರ್ಯಾಮ್ ಅಂತ ಇದೆ, ಫುಲ್ ಫಾರ್ಮ್ ಏನಿದು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದನ್ನು ಕೂಡ ಕೇಳ್ಬೋದು, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದಕ್ಕೆ ಏನಂತ ಕರಿತೀವಿ ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ? ಇದಕ್ಕೆ ವೊಲಟೈಲ್ ಮೆಮೊರಿ ಅಂತ ಕರಿತೀವಿ. ವೊಲಟೈಲ್ ಏನು? ವೊಲಟೈಲ್ ಪದದ ಅರ್ಥ ಎಲ್ಲಿ ತನಕ ನಾವು ಪವರ್ ಸಪ್ಲೈ ಮಾಡ್ತಾ ಇರ್ತೀವಿ ಕಂಪ್ಯೂಟರ್ಗೆ ಅಲ್ಲಿ ತನಕ ಡೇಟಾ ಇರ್ತದೆ. ಪವರ್ ಸಪ್ಲೈ ಆಫ್ ಆಯ್ತು ಅಂದರೆ ಡೇಟಾ ಹೋಗಿಬಿಡ್ತದೆ, ಅದಕ್ಕೆ ವೊಲಟೈಲ್ ಅಂತ ಕರಿತೀವಿ. ನಾನ್ ವೊಲಟೈಲ್ ಅಂದರೆ ಡೇಟಾ ಪವರ್ ಆಫ್ ಆದರೂ ಕೂಡ ಅದು ಕಂಟಿನ್ಯೂ ಆಗಿರ್ಬೇಕಂತ ಅರ್ಥ. ನಾನ್ ವೊಲಟೈಲ್ಗೆ ಬೆಸ್ಟ್ ಎಕ್ಸಾಂಪಲ್ ROM, ರೀಡ್ ಓನ್ಲಿ ಮೆಮೊರಿ. ಓಕೆ, ರ್ಯಾಮ್ ಈಸ್ ವೊಲಟೈಲ್, ರಾಮ್ ಈಸ್ ನಾನ್ ವೊಲಟೈಲ್. ಕೊನೆಯದಾಗಿ ಸೆಮಿ ಕಂಡಕ್ಟರ್ ಇದೆ. ಸೆಮಿ ಕಂಡಕ್ಟರ್ ಮೇಲೆ ಏನು ಪ್ರಶ್ನೆ ಕೇಳ್ತಾರೆ ಅಂದರೆ ಇವುಗಳನ್ನು ಯಾವುದರಿಂದ ಮಾಡಿರ್ತಾರ, ವಾಟ್ ಈಸ್ ದ ಕಂಟೆಂಟ್ ಅಂತ ಕೇಳ್ತಾರ. ಸಿಲಿಕಾನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸಿಲಿಕಾನ್ ಸೆಮಿ ಕಂಡಕ್ಟರನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ವಸ್ತು, ಸಿಲಿಕಾನ್ ಅಂತ ಗೊತ್ತಿರಬೇಕು. ಡೆಸಿಮಲ್ ಸಿಸ್ಟಮ್ ಅಂದರೆ 0 to 10. ಬೈನರಿ ಅಂದರೆ ಗೊತ್ತಾಯ್ತಲ್ಲ, 0 ಆರ್ 1 ಇವೆರಡರಲ್ಲೇ ಇರ್ತದೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಎಕ್ಸಾಂಪಲ್ ಫಾರ್ ದ ಫಸ್ಟ್ ಜನರೇಷನ್ ಆಫ್ ದ ಕಂಪ್ಯೂಟರ್? ಸ್ನೇಹಿತರೆ, ಜನರೇಷನ್ ಆಫ್ ದ ಕಂಪ್ಯೂಟರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ಮಿನಿಮಮ್ 1-2 ಪ್ರಶ್ನೆಗಳು ನಮ್ಗೆ ಬಂದೇ ಬರ್ತದೆ ಯಾವುದೇ ಎಕ್ಸಾಮಲ್ಲಿ. ಗ್ರೂಪ್ ಸಿ ಆಗಿರಲಿ, ವಿಲೇಜ್ ಅಕೌಂಟ್ ಆಗಿರಲಿ, ಯಾವುದೇ ಇರಲಿ ಬಂದೇ ಬರ್ತದೆ. ಸೊ ಅರ್ಥ ಮಾಡ್ಕೋಬೇಕು. ಇವನ್ SSCಯಲ್ಲಿ ಕೇಳಿದ್ದಾರೆ ನೋಡಿ 2017ರಲ್ಲಿ. ಆಪ್ಷನ್ ಏನಿದೆ? ಎನಿಯಾಕ್, ಎಸ್ಕಿ, IBM 1401 ಹಾಗೆ ಅಟ್ಲಾಸ್. ಈ 4ರಲ್ಲಿ ಮೊದಲನೆಯ ಜನರೇಷನಲ್ಲಿ ಆರಂಭಗೊಂಡಿರ್ತಕ್ಕಂಥ ಕಂಪ್ಯೂಟರ್ನ ಹೆಸರು ಏನಂತ ಕೇಳಿದ್ದಾರೆ. ನಾನು ನಿಮಗೆ ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋ ಮಾಡಬೇಕಾದ ಸಮಯದಲ್ಲಿ ಹೇಳಿದ್ದೀನಿ. ಏನಂತ? ಮೊದಲನೇ ಜನರೇಷನ್ ಕಂಪ್ಯೂಟರಲ್ಲಿ ಏನು ಬರ್ತಾವಲ್ಲ ಎಲ್ಲವೂ ದಂಡಿಗೆ ಯಾಕ್ ಲೈಕ್ AC ಇಂದ ಎಂಡ್ ಆಗಿರ್ತದೆ ಅಂತ ಹೇಳಿದೆ ನಾನು. ಓಕೆ, ಸೊ ನಿಮ್ಗೆ ಆನ್ಸರ್ ಗೊತ್ತಾಯಿತು. ಈ ಫಸ್ಟ್ ಜನರೇಷನಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎನಿಯಾಕ್ ಈಸ್ ದ ಬೆಸ್ಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಲ್ಲವೂ AC ಇಂದನೇ ಎಂಡ್ ಆಗಿರ್ತದೆ ಫಸ್ಟ್ ಜನರೇಷನ್ನಲ್ಲಿ. ಹಾಗೆ ಯಾವ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇರ್ತಾರಪ್ಪ ಈ ಒಂದು ಫಸ್ಟ್ ಜನರೇಷನ್ ಅಂತ ಕೇಳಿದರೆ ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ವ್ಯಾಕ್ಯೂಮ್ ಟ್ಯೂಬ್ಸ್ಗಳ ಬಳಕೆಯನ್ನು ಮಾಡ್ತಾ ಇರ್ತಾರೆ. ವ್ಯಾಕ್ಯೂಮ್ ಟ್ಯೂಬ್ಸ್ ನೋಡಲಿಕ್ಕೆ ಹೆಂಗಿದಾವಂತ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳೆಲ್ಲ ಏನಾಗಿತ್ತು ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು, ಸೈಜಲ್ಲೂ ಕೂಡ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಆಸ್ ದ ಡೇ ಪಾಸಸ್ ನಮಗೆ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಹಿಂಗೆ ಬರ್ತಾ ಹೋಯಿತು. ಹಾಗೆ ಸೈಜ್ ಕೂಡ ರೆಡ್ಯೂಸ್ ಆಗ್ತಾ ಹೋಯಿತು. ಫಸ್ಟ್ ಜನರೇಷನಲ್ಲಿ ಎನಿಯಾಕ್ ಇಸ್ ದ ಎಕ್ಸಾಂಪಲ್, ಹಾಗೆ ವ್ಯಾಕ್ಯೂಮ್ ಟ್ಯೂಬ್ಗಳ ಬಳಕೆಯನ್ನು ಮಾಡ್ತಾ ಇರ್ತಾರೆ. ಸೆಕೆಂಡ್ ಜನರೇಷನಲ್ಲಿ ಏನು ಬಳಕೆ ಮಾಡ್ತಾರೆ ಟೆಕ್ನಾಲಜಿ ಅಂತ ಕೇಳಿದರೆ ಟ್ರಾನ್ಸಿಸ್ಟರ್ ಅಂತ ಗೊತ್ತಿರಲಿ ನಮಗೆ. ಎರಡನೇ ಜನರೇಷನಲ್ಲಿ ಬಳಕೆ ಮಾಡುವ ಟೆಕ್ನಾಲಜಿ ಬಂದ್ಬಿಟ್ಟು ಟ್ರಾನ್ಸಿಸ್ಟರ್. ಮುಂದಿನ ಪ್ರಶ್ನೆ, ಅಲಹಾಬಾದ್ 2010 ಎಕ್ಸಾಮಲ್ಲಿ ಕೇಳಿದಾರ. ಇನ್ MICR ವಾಟ್ ಈಸ್ C ಸ್ಟ್ಯಾಂಡ್ಸ್ ಫಾರ್? ಮೊದಲೇ ಪ್ರಶ್ನೆ ತರನೇ ಇದೆ ನೋಡಿ, ಅಲ್ಲಿ CPU ಅಲ್ಲಿ C ಏನನ್ನ ರೀಪ್ರೆಸೆಂಟ್ ಮಾಡ್ತದ ಅಂತ ಕೇಳಿದ್ರು. ಹಾಗೆ ಇಲ್ಲಿ MICR ಅಲ್ಲಿ C ಏನು ರೀಪ್ರೆಸೆಂಟ್ ಮಾಡ್ತದ? ನಾನು ಹೇಳಿದೆಲ್ಲ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳು ಡೆಫಿನೆಟ್ಲಿ ಬರ್ತಾವ. ಸೊ ಆಪ್ಷನ್ ಏನಿದೆ? ಕೋಡ್, ಕ್ಯಾರೆಕ್ಟರ್, ಕಂಪ್ಯೂಟರ್, ನನ್ ಆಫ್ ದ ಅಬೋವ್. ಸೊ ಫುಲ್ ಫಾರ್ಮ್ ಏನಪ್ಪ MICRದು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಹೇಳಿ. ಸೊ C ಅಂದರೆ ಏನಂತ ಆಯಿತು? ಕ್ಯಾರೆಕ್ಟರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದನ್ನು ಎಲ್ಲಿ ಬಳಕೆ ಮಾಡ್ತಾರ? ಬ್ಯಾಂಕಲ್ಲಿ ಬಳಕೆ ಮಾಡ್ತಾರ. ಇದು ಎಂತಹ ಡಿವೈಸ್ ಆಗ್ಯದ? ಇನ್ಪುಟ್ ಡಿವೈಸ್ ಆಗ್ಯದ. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಎನ್ ಇನ್ಪುಟ್ ಡಿವೈಸ್. MICR ಕೇಳಬಹುದು, ಇದನ್ನು ಕೂಡ ಮರಿಬಾರ್ದು ನೀವು ಅಲ್ವಾ. ವಿಚ್ ಕೀ ಈಸ್ ಯೂಸ್ಡ್ ಇನ್ ಕಾಂಬಿನೇಷನ್ ವಿತ್ ಅನದರ್ ಕೀ ಟು ಪರ್ಫಾರ್ಮ್ ಅ ಟಾಸ್ಕ್? ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾಗಿತ್ತಂದ್ರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಸಿಂಗಲ್ ಆಗಿ ಇವುಗಳ ಬಳಕೆ ಮಾಡೋಕ್ಕಾಗಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಆಪ್ಷನ್ಗಳಲ್ಲಿ ಇವುಗಳನ್ನು ಯಾವಾಗಲೂ ಮತ್ತೊಂದು ಕೀ ಜೊತೆ ಬಳಕೆ ಮಾಡಬೇಕು. ಯಾವುದದು? ಫಂಕ್ಷನ್ ಕೀಸ, ಸ್ಪೇಸ್ ಬಾರ, ಕಂಟ್ರೋಲ್ ಆ್ಯರೋ. ಸೊ ಸ್ಪೇಸ್ ಬಾರ್ ಗೊತ್ತಿರಲಿ, ಈ ಒಂದು ಕೀಬೋರ್ಡಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡದಾದ ಬಟನ್ ಇದು. ಕೇಳಬಹುದು, ಅತ್ಯಂತ ದೊಡ್ಡದಾದ ಬಟನ್ ಯಾವುದು ಅಂತ ಕೇಳಿದರೆ ಸ್ಪೇಸ್ ಬಾರ್ ಅಂತ ನಿಮಗೆ ಗೊತ್ತಿರಲಿ. ಫಂಕ್ಷನ್ ಕೀಗಳ ಬಗ್ಗೆ ಕೂಡ ಗೊತ್ತಿರಲಿ, F1 to F12 ಅಂತ ಫಂಕ್ಷನ್ ಕೀಸ್ ಇರ್ತಾವೆ. ಆರೋ ಮಾರ್ಕ್, ಈ ರೀತಿ ಆರೋ ಮಾರ್ಕ್. ಓಕೆ, ಡೈರೆಕ್ಷನ್ ತೋರಿಸಲಿಕ್ಕೆ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಉಳಿದಿರೋ ಆಪ್ಷನ್ ಯಾವುದು? ಕಂಟ್ರೋಲ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಕಂಟ್ರೋಲ್ ಆಗ್ತದೆ. ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಬಟನನ್ನು 1000 ಸಲ ಪ್ರೆಸ್ ಮಾಡಿ ನೋಡಿ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯೇ ಆಗೋದಿಲ್ಲ. ಯಾಕಂದರೆ ಅದು ಸಿಂಗಲ್ ಆಗಿ ಬಳಕೆ ಮಾಡೋಕ್ಕಾಗಲ್ಲ. ಬಟ್ ನೀವು ಕಂಟ್ರೋಲ್ ಜೊತೆಗೆ ಸಪೋಸ್ ಏನಾದರೂ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಎಲ್ಲ ಕಂಟೆಂಟ್ ಸೆಲೆಕ್ಟ್ ಆಗ್ತದೆ. ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ಅನ್ಕೊಳ್ಳಿ, ಅಲ್ಲೊಂದೇನೋ ಮಾಹಿತಿಯನ್ನು ಸ್ಟೋರ್ ಮಾಡಿದ್ದೀರಾ. ಆ ಮಾಹಿತಿಯನ್ನು ಕಾಪಿ ಮಾಡಬೇಕಂದ್ರೆ ಏನು ಮಾಡ್ತೀರಾ ನೀವು? ಕಂಟ್ರೋಲ್ A ಅಂದರೆ ಸೆಲೆಕ್ಟಿಂಗ್ ಆಲ್ ಅಂತ ಅರ್ಥ.
ಸೆಲೆಕ್ಟಿಂಗ್ ಆಲ್. ಅದನ್ನು ಕಾಪಿ ಮಾಡ್ಕೋಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ ಸಿ. ಸಪೋಸ್ ನೀವು ಸಿಂಗಲ್ ಸಿ ಅನ್ನು ಕ್ಲಿಕ್ ಮಾಡಿದರೆ ಸಿಂಗಲ್ ಆಗಿ ಏನೂ ಆಗಲ್ಲ ಅದು, ಬಟ್ ಕಂಟ್ರೋಲ್ ಜೊತೆಗೆ ಕ್ಲಿಕ್ ಮಾಡಿದರೆ ಕಾಪಿ ಆಗ್ತದೆ. ಹಾಗೆ ಅದನ್ನು ಪೇಸ್ಟ್ ಮಾಡಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ ವಿ. ಜಸ್ಟ್ ನೀವು ವಿ ಅನ್ನು ಪ್ರೆಸ್ ಮಾಡಿದರೆ ಏನಾದರೂ ಆಗ್ತದನಾ? ನೋ. ಬಟ್ ಕಂಟ್ರೋಲ್ ಪ್ಲಸ್ ವಿ ಅಂತ ಮಾಡಿದರೆ ಕಾಪಿ ಮಾಡಿರ್ತಕ್ಕಂಥ ಡೇಟಾವನ್ನು ನಿಮಗೆ ಬೇಕಿರ್ತಕ್ಕಂಥ ಪ್ಲೇಸಲ್ಲಿ ಪೇಸ್ಟ್ ಮಾಡ್ಕೋಬೋದು. ವರ್ಡ್ ಪ್ಯಾಡ್ ಆಗಿರ್ಬೋದು, ಡಾಕ್ಯುಮೆಂಟ್, ಒನ್ ನೋಟ್, ವೆರ್ ಎವರ್ ಯು ವಾಂಟ್ ಯು ಕ್ಯಾನ್ ಪೇಸ್ಟ್ ಇಟ್. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋತಾ ಇದ್ದೀವಿ, ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕಂಟ್ರೋಲ್ ಏನಿದೆಲ್ಲ ಇದನ್ನು ನಾವು ಮತ್ತೊಂದು ಕೀ ಒಂದಿಗೆ ಬಳಕೆ ಮಾಡ್ಕೋತೀವಿ ಅಂತ ಗೊತ್ತಾಯಿತು. ಕಂಟ್ರೋಲ್ ಅಷ್ಟೇ ಬಳಕೆ ಮಾಡ್ತೀವಿ, ಕೀಬೋರ್ಡಲ್ಲಿ ಬೇರೆ ಏನಾದರೂ ಇದೆಯಾ? ಎಸ್, ಒನ್ ಮೋರ್ ಇದೆ, ಶಿಫ್ಟ್. ಶಿಫ್ಟನ್ನು ಕೂಡ ನೀವು ಮತ್ತೊಂದು ಕೀ ಜೊತೆಗೇ ಬಳಕೆ ಮಾಡಬೇಕು. ಸಿಂಗಲ್ ಆಗಿ ಬಳಕೆ ಮಾಡಿದರೆ ಏನು ಯೂಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಶಿಫ್ಟ್ ಪ್ಲಸ್ ಎ ಅಂತ ಕ್ಲಿಕ್ ಮಾಡಿದರೆ ಏನಾಗ್ತದೆ, ನಮಗೆ ಕ್ಯಾಪಿಟಲ್ ಎ ಬರ್ತದೆ. ಬಿ ಅಂತ ಕ್ಲಿಕ್ ಮಾಡಿದರೆ ಶಿಫ್ಟ್ ಜೊತೆಗೆ ಕ್ಯಾಪಿಟಲ್ ಬಿ ಬರ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಕಂಟ್ರೋಲ್ ಆ್ಯಂಡ್ ಶಿಫ್ಟ್ ವಿ ಕಾಲ್ ಇಟ್ ಆಸ್ ಮಾಡಿಫೈಯರ್ ಕೀಸ್. ಓಕೆ, ಅದಕ್ಕೋಸ್ಕರ ಇವನು ಏನಂತ ಕರಿತೀವಿ ನಾವು? ಮಾಡಿಫೈಯರ್ ಕೀಸ್. ಯಾವುದಕ್ಕೆ ಬಳಕೆ ಮಾಡ್ಕೋತೀವಿ? ಇದನ್ನು ಮಾಡಿಫೈ ಮಾಡಲಿಕ್ಕೆ ಬಳಕೆ ಮಾಡ್ಕೋತೀವಿ. ಇನ್ನೊಂದು ಎಕ್ಸಾಂಪಲ್ ಇಂಪಾರ್ಟೆಂಟ್ ಬರೋ ಪ್ರಶ್ನೆ, ಟಾಗಲ್ ಕೀ ಯಾವುದಂತ ಕೇಳ್ತಾರೆ. ಟಾಗಲ್ ಕೀ. ಟಾಗಲ್ ಕೀ ಅಂದ್ರೆ ಏನು? ಒಮ್ಮೆ ಅಪ್, ಒಮ್ಮೆ ಡೌನ್, ಅಥವಾ ಒಮ್ಮೆ 1, ಒಮ್ಮೆ 0 ಈ ರೀತಿಯಾಗಿ ಚೇಂಜ್ ಆಗ್ತಿರಬೇಕು. ಯಾವುದದು? ಕ್ಯಾಪ್ಸ್ ಲಾಕ್. ಓಕೆ, ನೀವು ಕ್ಯಾಪ್ಸ್ ಲಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಒಮ್ಮೆ ಕ್ಯಾಪಿಟಲ್ ಎ ಬರ್ತದೆ, ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ಮಾಲ್ ಎ ಆಗ್ತದೆ. ಸೊ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇರ್ತದಲ್ಲ, ಇಂಟರ್ಚೇಂಜಬಲ್ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಅದನ್ನು ನಾವು ಟಾಗಲ್ ಕೀ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಉತ್ತರ ಕಂಟ್ರೋಲ್. ನೆಕ್ಸ್ಟ್ ಪ್ರಶ್ನೆ, ಪ್ರೈಮರಿ ಔಟ್ಪುಟ್ ಡಿವೈಸ್ ಆಫ್ ದ ಕಂಪ್ಯೂಟರ್ ಈಸ್. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಪ್ರೈಮರಿ ಔಟ್ಪುಟ್ ಯಾವುದಿದೆ ಆಪ್ಷನ್? ಮಾನಿಟರ್, ಪ್ರಿಂಟರ್, ಕೀಬೋರ್ಡ್, ಮೌಸ್. ಫಸ್ಟ್ ಆಫ್ ಆಲ್ ಕೀಬೋರ್ಡ್ ಈಸ್ ಎನ್ ಇನ್ಪುಟ್ ಡಿವೈಸ್. ಗೊತ್ತಿರಲಿ, ನಾವು ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡಲು ಬಳಸುವ ಸಾಧನ. ಹಾಗೆ ಮೌಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಇನ್ಪುಟ್ ಡಿವೈಸ್. ಇದನ್ನು ಕೂಡ ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ, ಏನಾದರೂ ಕ್ಲಿಕ್ ಮಾಡಲಿಕ್ಕೆ ಅಥವಾ ಡ್ರ್ಯಾಗ್ ಮಾಡಲಿಕ್ಕೆ, ಅರ್ಥ ಆಗ್ತಿದೆಯಲ್ಲ, ಇವುಗಳನ್ನು ಬಳಕೆ ಮಾಡ್ಕೋತೀವಿ. ಈ ಮಾನಿಟರ್ ಮತ್ತು ಪ್ರಿಂಟರ್ ಏನಿದಾವಲ್ಲ, ಇವೆರಡು ಔಟ್ಪುಟ್ ಡಿವೈಸ್. ಇವುಗಳಿಂದ ನಾವು ಡೇಟಾವನ್ನು ಹೊರಗೆ ತಗೋತೀವಿ, ಅದಕ್ಕೆ ಇವುಗಳನ್ನು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಹಾಗಾದರೆ ಸುಟೇಬಲ್ ಆನ್ಸರ್ ಯಾವುದು ಇದಕ್ಕೆ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ? ಬೆಸ್ಟ್ ಆನ್ಸರ್ ಈಸ್ ಮಾನಿಟರ್. ಸೊ ನೀವೇನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರಾ, ಏನೋ ಒಂದು ವರ್ಕ್ ಮಾಡಿದ್ರಾ ಅನ್ಕೊಳ್ಳಿ, ಫಸ್ಟ್ ಅದನ್ನು ನೀವು ಎಲ್ಲಿ ನೋಡ್ತೀರಾ? ಎಸ್, ಮಾನಿಟರ್ ಮೇಲೆ ನೋಡ್ತೀರಾ. ಮಾನಿಟರ್ ಮೇಲೆ ನೋಡಿದ ಮೇಲೆ ಅದೆಲ್ಲ ಸರಿ ಇದೆ ಅಂದಾಗ, ಸಪೋಸ್ ಅದರ ಪ್ರಿಂಟ್ ಬೇಕಾಗಿತ್ತಂದರೆ ಪ್ರಿಂಟರ್ಗೆ ಪಾಸ್ ಮಾಡ್ತೀರಾ. ಸೊ ಪ್ರೈಮರಿ ಅಂತ ಯಾವುದಾಯಿತು ಹಾಗಾದರೆ? ಎಕ್ಸಾಕ್ಟ್ಲಿ ಮಾನಿಟರ್ ಅಲ್ವಾ? ಪ್ರೈಮರಿ ಔಟ್ಪುಟ್ ಡಿವೈಸ್ ಆಫ್ ದ ಕಂಪ್ಯೂಟರ್ ಈಸ್ ಮಾನಿಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನು ಸಿಂಡಿಕೇಟ್ ಬ್ಯಾಂಕ್ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, 2010 ಸಿಂಡಿಕೇಟ್ ಬ್ಯಾಂಕ್ ಎಕ್ಸಾಮಲ್ಲಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸ್ಟೋರೇಜ್ ಡಿವೈಸ್? ಸ್ಟೋರೇಜ್ ಅಂದರೆ ಸಂಗ್ರಹಣೆ ಮಾಡ್ಕೊಳ್ತಕ್ಕಂಥ ಡಿವೈಸ್ ಅಲ್ಲ ಅಂತ ಕೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಎಕ್ಸಾಮಲ್ಲಿ ವಿಚ್ ಈಸ್ ನಾಟ್ ಅ ಸ್ಟೋರೇಜ್ ಡಿವೈಸ್, ವಿಚ್ ಈಸ್ ಸ್ಟೋರೇಜ್ ಡಿವೈಸ್ ಅಂತ ಕೇಳ್ತಾರೆ. ಈ ಪದ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಬಹಳಷ್ಟು ಜನ ಗೊತ್ತಿರ್ತಕ್ಕಂಥ ಆನ್ಸರ್ ಇದ್ರೂ ಕೂಡ ಕನ್ಫ್ಯೂಷನ್ ಮಾಡಿ ತಪ್ಪು ಮಾಡ್ಕೊಂಡು ಬರ್ತೀರಾ ಎಕ್ಸಾಮಲ್ಲಿ. ಸೊ ಸ್ನೇಹಿತರೆ, ಕ್ವಶನ್ ಅನ್ನು ಡೀಟೇಲ್ ಆಗಿ ಓದಬೇಕು ನೀವು, ಯಾವುದೇ ಒಂದು ಪ್ರಶ್ನೆ ಇದ್ರು ಅದು, ಆವಾಗ ಮಾತ್ರ ನಿಮಗೆ ಕ್ಲಾರಿಫೈ ಆಗ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತದೆ ಅಂದರೆ 50% ಆಫ್ ದ ಆನ್ಸರ್ ನಮಗೆ ಪ್ರಶ್ನೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಅದಕ್ಕೋಸ್ಕರ ಹೇಳೋದು, ಚೆನ್ನಾಗಿ ಓದಿ ಪ್ರಶ್ನೆಯನ್ನು, ನಿಮ್ಗೆ ಆನ್ಸರ್ ಈಸಿಲಿ ಗೊತ್ತಾಗ್ತದೆ. ಅದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ವಿಂಡೋಸ್, SSD ಅಂತ ಕೊಟ್ಟಿದ್ದಾರೆ. ಸೊ ಪೆನ್ ಡ್ರೈವ್ ಈಸ್ ಅನ್ನ ಸ್ಟೋರೇಜ್ ಡಿವೈಸ್. ನಾವು ಇದನ್ನು ಸ್ಟೋರ್ ಮಾಡಲಿಕ್ಕೆ ಬಳಕೆ ಮಾಡ್ಕೋತೀವಿ, ನಮ್ಮ ಮೂವೀಸ್ಗಳಾಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಹಾರ್ಡ್ ಡಿಸ್ಕ್ಗಳನ್ನು ಕೂಡ ನಾವು ಬಳಕೆ ಮಾಡ್ಕೋತೀವಿ ಸ್ಟೋರ್ ಮಾಡಲಿಕ್ಕೆ. ಹಾಗೆ SSD, ಇಟ್ ಈಸ್ ಅ ಅಪ್ಡೇಟೆಡ್ ವರ್ಷನ್. ಮುಂಚೆಲ್ಲ ಏನಾಗ್ತಾ ಇತ್ತು, ನಮ್ಮ ಲ್ಯಾಪ್ಟಾಪ್ಗಳಲ್ಲೆಲ್ಲ ಹಾರ್ಡ್ ಡಿಸ್ಕ್ ಇರ್ತಾ ಇತ್ತು. ಓಕೆ, ಹಾರ್ಡ್ ಡಿಸ್ಕ್. ಈಗ ಅದರ ರಿಪ್ಲೇಸ್ಮೆಂಟ್ ಹೈ ಎಫಿಷಿಯೆಂಟ್ ಆಗಿರ್ತಕ್ಕಂಥ SSD ಟೆಕ್ನಾಲಜಿ ಬಂದಿದೆ. ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಕರೀತಾರೆ. ಇದಕ್ಕೆ ಫುಲ್ ಫಾರ್ಮ್ ಬರೀತೀನಿ ನೋಡಿ, ಸಾಲಿಡ್ ಸ್ಟೇಟ್ ಡ್ರೈವ್. ಸೊ ಮುಂಚೆ ಎಲ್ಲ ಹಾರ್ಡ್ ಡಿಸ್ಕಲ್ಲಿ ಮೋಟಾರ್ ಇರ್ತಾ ಇತ್ತು. ಸೊ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತಾ ಇತ್ತು. ತುಂಬ ಅಂದರೆ ಅವರ್ ಅಂತಲ್ಲ, ಸ್ವಲ್ಪನೇ ಇರ್ತದೆ. ಬಟ್ SSD ಕಂಪೇರ್ ಮಾಡಿ ನೋಡಿದಾಗ ಹಾರ್ಡ್ ಡಿಸ್ಕಲ್ಲಿ ಡೇಟಾವನ್ನು ಫೆಚ್ ಮಾಡೋದು, ಡಿಸ್ಪ್ಲೇ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅದರ ಅಪ್ಡೇಟೆಡ್ ಟೆಕ್ನಾಲಜಿಯಾಗಿ ನಮ್ಗೆ ಇವಾಗ ಬಂದಿರೋದು SSD. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಸ್ಲೋ ಆಗಿತ್ತು ಅನ್ಕೊಳ್ಳಿ, ನೀವು ಕಂಪ್ಯೂಟರ್ ಅಂಗಡಿಗೆ ಹೋಗಿದ್ದಾರೆ ಚೆಕ್ ಮಾಡಿಸ್ಲಿಕ್ಕೆ, ಅವ್ರು ಏನು ಹೇಳ್ತಾರೆ? ಸರ್ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾ ಇದ್ದೀರಾ, ತುಂಬ ಹಳೆ ಟೆಕ್ನಾಲಜಿ, SSDಗೆ ಮೂವ್ ಆಗಿ ತುಂಬ ಸ್ಪೀಡ್ ಇದೆ. ಇವನ್ ರೀಸೆಂಟಾಗಿ ನಾನು ಕೂಡ ಮೂವ್ ಮಾಡಿದೆ ಅದಕ್ಕೆ. ಹಾರ್ಡ್ ಡಿಸ್ಕ್ ಇತ್ತು ನಂದು, ತುಂಬ ಸ್ಲೋ ಆಗ್ತಾ ಇತ್ತು. ಬಟ್ SSDಗೆ ಮೂವ್ ಮಾಡಿದ ಮೇಲೆ ತುಂಬ ಸ್ಪೀಡ್ ಆಗಿದೆ. ಫುಲ್ ಫಾರ್ಮ್ ಏನು? ಸಾಲಿಡ್ ಸ್ಟೇಟ್ ಡ್ರೈವ್. ಹಾಗೆ ಕೊನೆಯದಾಗಿ ಉಳಿದಿರೋ ಆಪ್ಷನ್ ಯಾವುದಿಲ್ಲಿ? ವಿಂಡೋಸ್. ವಿಂಡೋಸ್ ಈಸ್ ನಾಟ್ ಎ ಸ್ಟೋರೇಜ್ ಡಿವೈಸ್. ಇದು ಸಂಗ್ರಹಣೆ ಸಾಧನ ಅಲ್ಲ, ಇಟ್ ಈಸ್ ಎನ್ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಅನ್ನೋದೇನು? ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ 11 ಅಂತ ಇದೆ, ವಿಂಡೋಸ್ 8, ವಿಂಡೋಸ್ 9, ವಿಂಡೋಸ್ 10, ವಿಂಡೋಸ್ 11 ತನಕ ಬಂದುಬಿಟ್ಟಿದ್ದೀವಿ ಇವಾಗ. ಓಕೆ, ದೀಸ್ ಆರ್ ದ ಫ್ಲೇವರ್ಸ್. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಬೇರೆ ಬೇರೆ ಫ್ಲೇವರ್ಗಳು, 10, 11 ಅಂತ ಹೇಳಿ. ಓಕೆ, ಸೊ ವಿಂಡೋಸ್ ಅಂತ ಒಂದೇ ಆಪರೇಟಿಂಗ್ ಸಿಸ್ಟಮ್ ಇದೆಯಾ? ನೋ, ಬೇರೆನೂ ಇದಾವೆ. ಯುನಿಕ್ಸ್ ತೆಗೆದುಕೊಳ್ಳಿ, ದಟ್ ಈಸ್ ಎನ್ ಆಪರೇಟಿಂಗ್ ಸಿಸ್ಟಮ್ ಅಲ್ವಾ.
ಸೊ ನಮ್ಮ ಮೊಬೈಲಲ್ಲಿ ಬಳಕೆ ಮಾಡ್ತೀವಲ್ಲ ಯಾವುದು ಆ್ಯಂಡ್ರಾಯ್ಡ್. ಓಕೆ, ಆ್ಯಂಡ್ರಾಯ್ಡ್ ಈಸ್ ಆಲ್ಸೋ ಎನ್ ಆಪರೇಟಿಂಗ್ ಸಿಸ್ಟಮ್. ಶಾರ್ಟ್ ಫಾರ್ಮಲ್ಲಿ ನಾವು ಅದಕ್ಕೆ OS ಅಂತೇಳಿ ಕರಿತೀವಿ. ನಿಮ್ಮ ಮೊಬೈಲ್ಗಳಲ್ಲಿ ಈ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ನೀವೇನು ಮಾಡೋಕ್ಕೆ ಆಗಲ್ಲ, ಮೊಬೈಲ್ ಇದ್ದು ವೇಸ್ಟ್ ಅದ ಅಲ್ವಾ. ಸೊ ಹಂಗೆ ಈ ಲ್ಯಾಪ್ಟಾಪಲ್ಲೂ ಕೂಡ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ವೇಸ್ಟ್ ಲ್ಯಾಪ್ಟಾಪ್ ಅದು, ಸರಿನಾ. ಸೊ ಇದು SSC CGL 2017 ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗೋಣ. ದಟ್ ಈಸ್ ವಿಚ್ ಸ್ಟೋರ್ಸ್ ದ ಡೇಟಾ ಪರ್ಮನೆಂಟ್ಲಿ. ಯಾವುದು ಇದರಲ್ಲಿ ಡೇಟಾವನ್ನು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೋತದ, ಅಂದರೆ ಪವರ್ ಆಫ್ ಆದಮೇಲೂ ಡೇಟಾ ಇರ್ತದ ಅಂತ. ರ್ಯಾಮ್, ರಾಮ್, ಕ್ಯಾಶೆ ಮೆಮೊರಿ, ALU. ಫಸ್ಟ್ ಆಫ್ ಆಲ್ ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಇಟ್ ಈಸ್ ಅ ಪಾರ್ಟ್ ಆಫ್ CPU, ಅದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಕ್ಯಾಶೆ ಮೆಮೊರಿ ಅಂದರೆ ಇಟ್ ಈಸ್ ಲೈಕ್ ಟೆಂಪರವರಿ ಸ್ಟೋರೇಜ್. ಓಕೆ, ಡೇಟಾ ಏನಾಗ್ತದೆ ಅಂದರೆ ಶಾರ್ಟ್ ಆಗಿ ಸ್ಟೋರ್ ಆಗಿರ್ತದೆ. ಹೆಂಗೆ ವರ್ಕ್ ಆಗ್ತದಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮದು ಮೆಮೊರಿ ಇದೆ ಅನ್ಕೊಳ್ಳಿ, ದಿಸ್ ಇಸ್ ಮೆಮೊರಿ. ಓಕೆ, ಇಲ್ಲಿ CPU ಇದೆ, ಇವುಗಳ ಮಧ್ಯೆ ಬರೋದೇ ನಮಗೆ ಕ್ಯಾಶೆ. ಓಕೆ, ಸೊ ಕ್ಯಾಶೆ ಏನಾಗ್ತದೆ ಅಂದರೆ CPU ಅಲ್ಲಿ ನೀವೇನಾದ್ರೂ ಒಂದು ಕ್ಲಿಕ್ ಮಾಡಿದ್ರೆ ಅನ್ಕೊಳ್ಳಿ, ಏನೋ ಇನ್ಫಾರ್ಮೇಷನ್ ಬೇಕಾಗಿದೆ ಅನ್ಕೊಳ್ಳಿ, ಫಸ್ಟ್ ಅದ್ರಲ್ಲಿ ಚೆಕ್ ಮಾಡ್ತದ, ಈ ಕ್ಯಾಶೆಯಲ್ಲಿ ಚೆಕ್ ಮಾಡ್ತದೆ. ಕ್ಯಾಶೆ ಒಳಗಡೆ ಆ ಇನ್ಫಾರ್ಮೇಷನ್ ಇತ್ತಂದ್ರೆ ಇದು ಟೆಂಪರರಿ ಸ್ಟೋರೇಜ್ ಅಂತ ಹೇಳಿದೆ ನಾನು, ಟೆಂಪರರಿ ಆಗಿ ಸ್ಟೋರ್ ಮಾಡ್ಕೋತದ. ಸಪೋಸ್ CPU ಚೆಕ್ ಮಾಡಿರ್ತಕ್ಕಂಥ ಡೇಟಾ ಕ್ಯಾಶೆಯಲ್ಲಿ ಇತ್ತಂದರೆ ಆಟೋಮೆಟಿಕ್ ಆಗಿ ನಿಮಗೆ ಡಿಸ್ಪ್ಲೇ ಆಗಿಬಿಡ್ತದೆ, ಎಲ್ಲಿ ಡಿಸ್ಪ್ಲೇ ಯೂನಿಟ್ ಮೇಲೆ, ದಟ್ ಈಸ್ ಮಾನಿಟರ್ ಮೇಲೆ. ಸಪೋಸ್ ಅದು ಕ್ಯಾಶೆಯಲ್ಲಿ ಇಲ್ಲ ಅಂದ್ರೆ ಏನು ಮಾಡ್ತದೆ, ಮೆಮೊರಿಗೆ ಹೋಗ್ತದೆ, ಮೆಮೊರಿಗೆ ಹೋಗಿ ಚೆಕ್ ಮಾಡ್ಕೊಂಬಂದು ಆಮೇಲೆ ನಿಮಗೆ ಡಿಸ್ಪ್ಲೇ ಯೂನಿಟ್ ಮೇಲೆ ಡಿಸ್ಪ್ಲೇ ಮಾಡ್ತದೆ ಡೇಟಾ. ಸೊ ಇಲ್ಲಿ ನೋಡ್ಕೊಂಬರೋದಕ್ಕೂ ಇಲ್ಲಿ ನೋಡ್ಕೊಂಬರೋದಕ್ಕೂ ಟೈಮ್ ಡಿಫ್ರೆನ್ಸ್ ಅದ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಡಿಮೆ ತೆಗೆದುಕೊಳ್ತದೆ, ಕ್ಯಾಶ್ಗೆ ಹೋಗಿ ಬಂದು ನಿಮ್ಮ ರಿಸಲ್ಟನ್ನು ಕೊಡಲಿಕ್ಕೆ ಕಡಿಮೆ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತದೆ. ಮೆಮೊರಿಗೆ ಹೋಗಿ ಡೇಟಾವನ್ನು ರೀಪ್ರೆಸೆಂಟ್ ಮಾಡಲು ನಿಮಗೆ ಹೆಚ್ಚಿನ ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತದೆ. ಓಕೆ, ಸೊ ಕ್ಯಾಶ್ ಈಸ್ ಎನ್ ಟೆಂಪರರಿ ಸ್ಟೋರೇಜ್, ಅದು ನಿಮಗೆ ಗೊತ್ತಿರಲಿ. ಉಳಿದಿರೋದು ಯಾವುದು, ರ್ಯಾಮ್ ಮತ್ತು ರಾಮ್. ಇವು ಫಸ್ಟ್ ಆಫ್ ಆಲ್ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಬಂದುಬಿಡ್ತಾವೆ, ಅದು ಗೊತ್ತಿರಲಿ ನಿಮಗೆ. ಇದನ್ನು ಕಂಪ್ಯೂಟರ್ನ ಇದನ್ನು ಮಾಡ್ತಾ ಇರ್ತಾರಲ್ಲ, ತಯಾರು ಮಾಡ್ತಾ ಇರ್ತಾರಲ್ಲ, ಅಂಥ ಟೈಮಲ್ಲಿ ಇವುಗಳನ್ನು ಇನ್ಸರ್ಟ್ ಮಾಡಿಕೊಟ್ಬಿಟ್ಟಿರ್ತಾರೆ, ರ್ಯಾಮ್ ಮತ್ತು ರಾಮನ್ನು. ಇವಾಗ ನೀವು ಮೊಬೈಲ್ ತೊಗೋಬೇಕಾದ್ರೆ ಹೇಳ್ತಾ ಇರ್ತಾರಲ್ಲ, ನನಗೆ 4GB ರ್ಯಾಮ್ ಬೇಕು, 2GB ರ್ಯಾಮ್ ಬೇಕು. ಲ್ಯಾಪ್ಟಾಪಲ್ಲೂ ಹಂಗೆ ವಿಂಡೋಸ್ 2016 16GB ರ್ಯಾಮ್ ಇದ್ರೆ ಚೆನ್ನಾಗಿರುತ್ತೆ, 8GB ರ್ಯಾಮ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ನೋಡಿ ಎಲ್ಲನೂ ಸೇಮ್ ಇದೆ, RM. ಡಿಫ್ರೆನ್ಸ್ ಏನಿದೆ, ಇಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಈ A ಅನ್ನು ಉಲ್ಟಾ ಮಾಡಿ ಬರೆದ್ರೆ ಹೆಂಗಾಗ್ತದೆ, ಹಿಂಗಾಗ್ತದೆ. O ಅನ್ನು ಉಲ್ಟಾ ಮಾಡಿ ಬರೆದ್ರೆ ಹೆಂಗಾಗ್ತದೆ, ಸೇಮ್ ಇರ್ತದೆ. ಸಪೋಸ್ ಸೇಮ್ ಇತ್ತಂದ್ರೆ ಏನರ್ಥ ಅರ್ಥ ಮಾಡ್ಕೋಬೇಕು ನೀವು, ಪರ್ಮನೆಂಟ್, ಬದಲಾಗೋದಿಲ್ಲ. ನೀವು ಮೇಲ್ಗಡೆ ಆದರೂ ಹಾಕಿ, ಕೆಳಗಡೆ ಆದರೂ ಹಾಕಿ, ಉಲ್ಟಾ ಆದರೂ ನಿಲ್ಲಿಸಿ, ಹೆಂಗಾದ್ರೂ ನಿಲ್ಲಿಸಿ, ನಾನು ಬದಲಾಗೋದಿಲ್ಲ, ನನ್ನಲ್ಲಿ ಡೇಟಾ ಯಾವಾಗಲೂ ಉಳ್ಕೊಳ್ತದೆ. ಸೊ ಇನ್ ಕೇಸ್ ಆಫ್ ರಾಮ್, ಡೇಟಾ ಸ್ಟೋರ್ ಪರ್ಮನೆಂಟ್ಲಿ. ಬಟ್ A ಉಲ್ಟಾ ಮಾಡಿ ಬರೆದ್ರೆ ಹೆಂಗಾಯ್ತು, ಬದಲಾಯಿತು. ಇದನ್ನ ನೋಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ, ಉಲ್ಟಾ ಪಲ್ಟಾ ಆಗಿದೆಯಲ್ಲ. ಸೊ ಇಟ್ ಈಸ್ ಅ ನಾನ್ ಪರ್ಮನೆಂಟ್. ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಜಸ್ಟ್ ಐಡಿಯಾ ಒಂದು ಹಿಂಟ್ ಬರಲಿ ಅಂತ ಹೇಳಿ. ಸೊ ರಾಮ್ ಈಸ್ ಅ ಎಕ್ಸಾಂಪಲ್ ಫಾರ್ ದ ಪರ್ಮನೆಂಟ್ ಮೆಮೊರಿ. ಇದನ್ನು ಕೂಡ SSC CGL 2017 ಕೇಳಿದಾರಾ. ನೆಕ್ಸ್ಟ್ ಪ್ರಶ್ನೆ, DVD ಈಸ್ ಏನು DVD? ಎಕ್ಸ್ಪಾನ್ಷನ್ ಅಗ್ಯಾನ್, ಡಿಜಿಟಲ್ ವಿಡಿಯೋ ಡಿಸ್ಕ್, ಡಿಜಿಟಲ್ ವರ್ಸ್ಟೈಲ್ ಡಿಸ್ಕ್, ಡೈನಾಮಿಕ್ ವಿಡಿಯೋ ಡಿಸ್ಕ್, ಆಲ್ ಆಫ್ ದ ಅಬೌವ್. ಸೊ ಫ್ಯೂ ಪೀಪಲ್ ಏನು ಮಾಡಿಬಿಡ್ತಾರೆ, ಓಕೆ ಎಲ್ಲವೂ ಸೇಮ್ ಇದೆ ಅನಿಸ್ತಪ್ಪ, ಆಲ್ ಆಫ್ ದ ಅಬೌವ್ ಅಂತ ಅನ್ಕೊತಾರೆ. ದಟ್ ಈಸ್ ರಾಂಗ್. ಸರಿ ಉತ್ತರ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಓಕೆ, ಇದು ಕೂಡ ನಮಗೆ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನ, ಅಂದರೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ. ಮುಂಚೆಲ್ಲ ಏನಿತ್ತು, CD ಬರ್ತಾ ಇದ್ದು. CD ಫುಲ್ ಫಾರ್ಮ್ ಏನು ಹೇಳಿ, ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತಿದ್ವಿ. CD ಆದ ನಂತರ ಸ್ವಲ್ಪ ಡೆವಲಪ್ ಆಗಿ ನಮಗೆ DVD ಬಂತು. ಓಕೆ, ಸೊ ಇಲ್ಲಿ 700 MB ತನಕ ಡೇಟಾವನ್ನು ಸ್ಟೋರ್ ಮಾಡಿಡ್ತಾ ಇದ್ವಿ. DVD ಜಾಸ್ತಿ ಆಯಿತು, 4.12 GB ಸಮಥಿಂಗ್ ಲೈಕ್ ದ್ಯಾಟ್ ಬಂತು. DVD ಆದ ನಂತರ ಮತ್ತೆ ಟೆಕ್ನಾಲಜಿ ಡೆವಲಪ್ ಆಯಿತು, ಆವಾಗ ನಮಗೆ ಬ್ಲೂ ರೇ ಡಿಸ್ಕ್ ಅಂತ ಬಂತು. ಓಕೆ, ಬ್ಲೂ ರೇ ಡಿಸ್ಕ್ ಅಲ್ಲಿ 25 GB ತನಕ ಡೇಟಾವನ್ನು ನೀವು ಸ್ಟೋರ್ ಮಾಡಿರ್ಬೋದಾಗಿತ್ತು. ಹಾಗೆ ಟೆಕ್ನಾಲಜಿ ಎವಾಲ್ವ್ ಆದಂಗೆ ಬದಲಾಗ್ತಾ ಬರ್ತಾ ಇದೆ. ಸದ್ಯಕ್ಕೆ ನಿಮಗೆ CD ಎಲ್ಲ ಕೇಳಿದ್ರೆ ಯಾರೋ ಕೊಡೋದೇ ಇಲ್ಲ, ಹಳೆಯ ಕಾಲ ಆಯಿತು ಸರ್, ಅವೆಲ್ಲ ಎಲ್ಲಿ ಸಿಗ್ತಾ ಇವೆ ಇವಾಗ, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕು ಆ ಥರ ಇದೀವಿ ನಾವೀಗ ಮಾಡರ್ನ್ ಟೆಕ್ನಾಲಜಿಯಲ್ಲಿ. ಬಟ್ ಪ್ರೀವಿಯಸ್ಲಿ ಇವೆಲ್ಲವೂ ಇತ್ತಂತೂ ನಿಮಗೆ ಗೊತ್ತಿರಬೇಕು. CD, DVD, BRD. DVD ಫುಲ್ ಫಾರ್ಮ್ ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಮುಂದಿನ ಪ್ರಶ್ನೆ, ಪಿಕ್ ದ ಆಡ್ ಒನ್, ಅಂದರೆ ಕನ್ನಡದಲ್ಲಿ ಗುಂಪಿಗೆ ಸೇರಿದ ಪದ ಹೇಳಿ ಅಂತ ಕೇಳಿದ್ದಾರೆ ಇವರು. ಗುಂಪಿಗೆ ಸೇರದ ಆಪ್ಷನ್ ಏನಿದೆ, ಮೌಸ್, ಸ್ಕ್ಯಾನರ್, ಕೀಬೋರ್ಡ್, ಪ್ರಿಂಟರ್. ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಪ್ರಥಮ 3 ಆಪ್ಷನ್ಗಳೇನಿದಾವಲ್ಲ, ಇವು ಇನ್ಪುಟ್ ಸಾಧನಗಳು, ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಳಸ್ತಕ್ಕಂಥ ಸಾಧನಗಳು ಇವು. ಓಕೆ, ಬಟ್ ಪ್ರಿಂಟರ್ ಏನಿದೆ, ಇದು ಔಟ್ಪುಟ್ ಸಾಧನ, ಡೇಟಾವನ್ನು ಹೊರಗಡೆ ತೆಗೆದುಕೊಳ್ಳಲಿಕ್ಕೆ ಬಳಸ್ತಕ್ಕಂಥದ್ದು. ಸೊ ಪ್ರಿಂಟರ್ ಏನಾಗಿದೆಯಲ್ಲ, ಇವುಗಳನ್ನು ಬಿಟ್ಟು ಹೊರಗಡೆ ಇದೆ. ಸರಿ ಉತ್ತರ ಆಪ್ಷನ್ 4. ಪ್ರಿಂಟರ್ನ ಕ್ವಾಲಿಟಿಯನ್ನು ಎದರ ಮೆಜರ್ ಮಾಡ್ತಾರೆ? ಇಂಪಾರ್ಟೆಂಟ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್ ಇದು. ಓಕೆ, ಕಂಪಲ್ಸರಿ ಅಂತ ಹಾಕ್ತೀನಿ. DPI ಅಲ್ಲಿ ಮೆಜರ್ ಮಾಡ್ತಾರೆ, ಡಾಟ್ ಪರ್ ಇಂಚ್ ಅಂತ. ಫುಲ್ ಫಾರ್ಮ್ ಕೂಡ ನೆನಪಿಟ್ಕೊಳ್ಳಿ, ಡಾಟ್ ಪರ್ ಇಂಚ್. ಇಟ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದ ಕ್ವಾಲಿಟಿ ಆಫ್ ದ ಪ್ರಿಂಟರ್. ಓಕೆ, ದಿಸ್ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ದ ಸಿಂಡಿಕೇಟ್ ಬ್ಯಾಂಕ್ 2010 ಎಕ್ಸಾಮ್.
ಸರಿನಾ? ಮುಂದಿನ ಪ್ರಶ್ನೆ ಹೋಗೋಣ. ಅನ್ ಎರರ್ ವಿಚ್ ಕಾಸ್ ರಾಂಗ್ ರಿಸಲ್ಟ್ ಈಸ್ ಕಾಲ್ಡ್. ಕಂಪ್ಯೂಟರಲ್ಲಿ ರಾಂಗ್ ರಿಸಲ್ಟ್ ಏನಾದರೂ ಬರ್ತಾ ಇತ್ತಂದರೆ ಅದನ್ನು ಏನಂತ ಕರಿತೀವಿ ನಾವು? ಬಗ್, ಬೈಟ್, ಇಂಟ್, ಫ್ಲೋಟ್. ಓಕೆ, ಸೊ ಇಂಟ್ ಇಂಡಿಕೇಟ್ ಇಂಟೀಜರ್. ಸೊ ಇದನ್ನು ಏನು ಇಂಡಿಕೇಟ್ ಎದಕ್ಕೆ ಬಳಸ್ತಾರಪ್ಪ ಅಂದರೆ ಇಂಟೀಜರ್ ನಂಬರನ್ನು ಕೊಡಲಿಕ್ಕೆ ಬಳಕೆ ಮಾಡ್ತಾರೆ. ಅಂದರೆ 1, 2, 3, 4 ಇದನ್ನು ನಾವು ಇಂಟೀಜರ್ ಅಂತೇಳಿ ಕರಿತೀವಿ. ಫ್ಲೋಟ್ ಅಂದರೆ ಏನು? ಪಾಯಿಂಟ್ ಬರ್ತಲ್ಲ, ಲೈಕ್ ಡೆಸಿಮಲ್ ಅಂತ ಹೇಳ್ತೀವಲ್ಲ ನಾವು, 1.45, 2.36, 4.79. ಸೊ ಹಿಂಗೆ ಡಾಟ್ ಬಂದರೆ ಅದನ್ನು ನಾವು ಫ್ಲೋಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇಂಟ್ ಅಂದರೆ ಇಂಟೀಜರ್, ಫಿಕ್ಸ್ ವ್ಯಾಲ್ಯೂ, 1, 10, 20, 30 ಆ ಥರ. ಇನ್ನು ಉಳಿದಿರೋದು ಯಾವುದು? ಬೈಟ್, ಡೇಟಾ ಒಳಗೆ ಬರುತ್ತೆ ಇದು, ಲೈಕ್ ಬಿಟ್ ಸ್ಮಾಲೆಸ್ಟ್, ಆಮೇಲೆ ಬರೋದು ಬೈಟ್, ಆಮೇಲೆ ಬರೋದು ಕಿಲೋ ಬೈಟ್, ಆಮೇಲೆ ಬರೋದು MB. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ಅದು. ಓಕೆ, ಕೊನೆಯದಾಗ ಉಳಿದಿರೋ ಆಪ್ಷನ್ ಯಾವುದು? ಬಗ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಬಗ್. ಆ್ಯಂಡ್ ಎರರ್ ವಿಚ್ ಕಾಸ್ ಅ ರಾಂಗ್ ರಿಸಲ್ಟ್ ಇಸ್ ಕಾಲ್ಡ್ ಬಗ್. ಈ ಬಗ್ಗನ್ನು ಐಡೆಂಟಿಫೈ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಡಿಬಗ್. ಇದನ್ನು ಕೇಳ್ತಾರೆ ನೋಡಿ. ಓಕೆ, ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಇತ್ತಂದರೆ ಅದನ್ನು ನಾವು ಬಗ್ ಅಂತ ಕರಿತೀವಿ. ಆ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮಲ್ಲಿ ಇರ್ತಕ್ಕಂಥ ಬಗ್ಗನ್ನು ಫೈಂಡ್ ಔಟ್ ಮಾಡೋದಕ್ಕೆ ಡಿಬಗ್ ಅಂದರೆ ಕಂಡು ಹಿಡಿಯೋದು ಅಂತ ಅರ್ಥ ಮಾಡ್ಕೋಬೇಕು ನೀವು. ಸರಿನಾ? ಸದ್ಯಕ್ಕೆ ಈ ಪ್ರಶ್ನೆಗೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್. SBI 2011 ಬಂದಿರೋ ಪ್ರಶ್ನೆ ಇತ್ತು. ಸರಿನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್. ಬಂತು ನೋಡಿ, ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ವಿ ಆಲ್ರೆಡಿ ಟಾಕ್ಡ್ ಅಬೌಟ್ ಇಟ್. ಆಪರೇಟಿಂಗ್ ಸಿಸ್ಟಮ್ ಯಾವುದು? SSCಯಲ್ಲಿ ಬಂದಿರೋ ಪ್ರಶ್ನೆ. ಜಾವಾ, ಯುನೆಕ್ಸ್, ಪೈಥಾನ್, ಅಜ್ಯೂರ್. ಸೊ ಜಾವಾ ಅನ್ನೋದೇನು? ಇಟ್ ಈಸ್ ಎನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ C++, C#, ಆ ಥರ. ಪೈಥಾನ್ ಈಸ್ ಆಲ್ಸೋ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಇನ್ನು ಉಳಿದ್ರೆ ಯಾವುದು? ಯುನೆಕ್ಸ್ ಮತ್ತು ಅಜ್ಯೂರ್. ಅಜ್ಯೂರ್ ಏನಿದೆಯಲ್ಲ, ಇಟ್ ಕಮ್ಸ್ ಅಂಡರ್ ಕ್ಲೌಡ್ ಕಾನ್ಸೆಪ್ಟ್. ಸದ್ಯಕ್ಕೆ ಮಾಡರ್ನ್ ಡೇ ಟೆಕ್ನಾಲಜಿಯಲ್ಲಿ ಹೈಯೆಸ್ಟ್ ಗ್ರೋಯಿಂಗ್ ಇರ್ತಕ್ಕಂಥ ಟೆಕ್ನಾಲಜಿ ಕ್ಲೌಡ್ ಕಂಪ್ಯೂಟಿಂಗ್. ಏನಿದು ಕ್ಲೌಡ್ ಕಂಪ್ಯೂಟಿಂಗ್? ಐ ವಿಲ್ ಮೇಕ್ ಎ ಡೀಟೇಲ್ಡ್ ವಿಡಿಯೋ ಆನ್ ದಿಸ್. ಬಟ್ ಟೈಮ್ ಬಿಂಗ್ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ನೀವು ಎಕ್ಸೆಸಿಂಗ್ ದ ಸರ್ವಿಸಸ್ ವಾಯ ಇಂಟರ್ನೆಟ್. ಎಕ್ಸೆಸಿಂಗ್ ದ ಸರ್ವಿಸ್ ವಾಯ ಇಂಟರ್ನೆಟ್. ಇಂಟರ್ನೆಟನ್ನು ಬಳಕೆ ಮಾಡ್ಕೊಂಡು ನಾವು ಬೇಕಾದ ಸರ್ವಿಸನ್ನು ಪಡ್ಕೋಬೋದು. ನಿಮಗೆ ಸರ್ವರ್ ಬೇಕಾ? ಅಜ್ಯೂರ್ ಕ್ಲೌಡ್ ಪ್ಲಾಟ್ಫಾರ್ಮ್ಗೆ ಹೋಗಿ ತಗೊಳ್ಳಿ. ನಿಮಗೆ ಒಂದು ಡೇಟಾ ಸ್ಟೋರೇಜ್ ಬೇಕಾ? ಅಜ್ಯೂರ್ ಕ್ಲೌಡ್ ಪ್ಲಾಟ್ಫಾರ್ಮ್ಗೆ ಹೋಗಿ ಪೋರ್ಟಲ್ನ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ತಗೊಳ್ಳಿ. ಸೊ ಆ ರೀತಿಯಾಗಿ ಅಜ್ಯೂರ್ ಅಂತ ಒಂದೇ ಇದೆಯಾ ನಮಗೆ ಪ್ರೊವೈಡರ್? ಇಲ್ಲ. ಅಜ್ಯೂರ್ ಇಸ್ ಜಸ್ಟ್ ಒನ್. ಯಾರು ಕೊಟ್ಟಿರೋದು? ಇದು ಮೈಕ್ರೋಸಾಫ್ಟ್ ಅವ್ರದ್ದು. ಮೈಕ್ರೋಸಾಫ್ಟ್ ಅವ್ರದ್ದು ಅಜ್ಯೂರ್ ಅಂತ ಕರಿತೀವಿ. ಹಾಗೆ ಅಮೆಜಾನ್ ಅಂತ ಇದೆ, ಅಮೆಜಾನ್. ಸೊ ಅವ್ರು ಬಂದ್ಬಿಟ್ಟು AWS ಅಂತ ಕರಿತೀವಿ. ಹಾಗೆ ಒರಾಕಲ್ ಅಂತ ಇದೆ, ಒರಾಕಲ್ ಅಂತ ಇದೆ. ಹಾಗೆ ಇನ್ನೊಂದು ಬರ್ತದೆ ಗೂಗಲ್ ಕ್ಲೌಡ್, ವೆರಿ ಇಂಪಾರ್ಟೆಂಟ್. ಗೂಗಲ್ ಕ್ಲೌಡ್, ಗೂಗಲ್ ಅವ್ರು ಮಾಡಿರ್ತಕ್ಕಂಥದ್ದು ಗೂಗಲ್ ಕ್ಲೌಡ್, ಮೈಕ್ರೋಸಾಫ್ಟ್ ಮಾಡಿರೋದು ಅಜ್ಯೂರ್, ಅಮೆಜಾನ್ ಅವ್ರು ಮಾಡಿರೋದು AWS. ಸೊ ದೀಸ್ ಆಲ್ ಆರ್ ದ cloud technologies which are available in the market, and it is growing like anything. Okay, so I'll give a detailed concept how what is Azure or how it works and all. Okay, ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಯುನೆಕ್ಸ್, ಲಿನಕ್ಸ್, ವಿಂಡೋಸ್ and Android. So these all are the best example for the operating systems. ಮುಂದಿನ ಪ್ರಶ್ನೆ, a web page which open by clicking on it is known as. ಸೊ ವೆಬ್ ಪೇಜ್ ಯಾವುದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗ್ತಿತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? URL, ರೆಫರೆನ್ಸ್, ಹೈಪರ್ ಲಿಂಕ್, ನನ್ ಆಫ್ ದ ಅಬೌವ್. URL ದ ಫುಲ್ ಫಾರ್ಮನ್ನು ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ ಕರಿತೀವಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನೆಕ್ಸ್ಟ್ ರೆಫರೆನ್ಸ್, ಹಾಗೆ ನನ್ ಆಫ್ ದ ಅಬೌವ್, ಇವೆರಡೂ ಆಗಲ್ಲ. ಸರಿ ಉತ್ತರ ಬಂದ್ಬಿಟ್ಟು ಈ ಪ್ರಶ್ನೆಗೆ ಹೈಪರ್ ಲಿಂಕ್ ಅಂತೇಳಿ ಕರಿತೀವಿ. ಇವನ್ ನಮಗೆ ಈ ಎಕ್ಸೆಲಲ್ಲೂ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಎಕ್ಸಾಮಲ್ಲಿ ಕೇಳಿದಾರ ಹೈಪರ್ ಲಿಂಕ್ ಹೆಂಗೆ ಬಳಕೆ ಆಗ್ತದ ಅಂತ. ಓಕೆ, ಸೊ ಸದ್ಯಕ್ಕೆ ಅ ವೆಬ್ ಪೇಜ್ ವಿಚ್ ಓಪನ್ ಬೈ ಕ್ಲಿಕಿಂಗ್ ಈಸ್ ನೋನ್ ಆಸ್ ಹೈಪರ್ ಲಿಂಕ್. ಏನಿಂಗಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಲಿಂಕ್ ಕೊಟ್ಟಿರ್ತಾರೆ ಅವರು, ಆ ಲಿಂಕ್ ಮೇಲೆ ನೀವು ಮೌಸ್ ಓದಿ ಕ್ಲಿಕ್ ಮಾಡಿದ್ರೆ ಅನ್ಕೊಳ್ಳಿ, ಆ ಲಿಂಕ್ ಒಳಗಡೆ ಡೇಟಾ ಏನಿರ್ತದಲ್ಲ ಅದು ಓಪನ್ ಆಗಿಬಿಡ್ತದೆ. ಸೊ ಈ ರೀತಿ ಲಿಂಕ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಹೈಪರ್ ಲಿಂಕ್ ಅಂತೇಳಿ ಕರಿತೀವಿ. ಈ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಯಾವ ಕೀಯನ್ನು ಯೂಸ್ ಮಾಡ್ತಾರೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ, Ctrl+K ಅಂತ ಗೊತ್ತಿರಲಿ. Ctrl+K ಈಸ್ ಫಾರ್ ದ ಹೈಪರ್ ಲಿಂಕ್ ಕ್ರಿಯೇಷನ್. ಮುಂದಿನ ಪ್ರಶ್ನೆ, ವಾಟ್ ಈಸ್ IP ಸ್ಟ್ಯಾಂಡ್ಸ್ ಫಾರ್? IP ಫುಲ್ ಫಾರ್ಮ್ ಬಂತು ನೋಡಿ, ಇಂಟರ್ನೆಟ್ ಪ್ರೋಗ್ರಾಮ್, ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೈವಸಿ, ಇಂಟರ್ನೆಟ್ ಪ್ರಪೋಸಲ್. ಸೊ ಸರಿ ಉತ್ತರ ಈ ಪ್ರಶ್ನೆಗೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ. ವಾಟ್ ಈಸ್ ಪ್ರೋಟೋಕಾಲ್ ಸರ್? ನಮ್ಗೆ ಅದೇ ಗೊತ್ತಿಲ್ಲ, ನೀವು IP ಅಂತ ಹೇಳ್ತಾ ಇದ್ದೀರಾ. ಪ್ರೋಟೋಕಾಲ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್. ಓಕೆ, ಸೆಟ್ ಆಫ್ ರೂಲ್ಸ್, ನಿಯಮಗಳು, ಹಿಂಗೆ ಆಗಬೇಕು ಅನ್ನೋದಂತ ಅರ್ಥ. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಕ್ಲಿಯರ್ ಆಗ್ತದೆ ನೋಡಿ ನಿಮಗೆ. ಸಪೋಸ್ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಅವರು ಇರೋದಿಲ್ಲಿ ಡೆಲ್ಲಿಯಲ್ಲಿ. ಓಕೆ, ಸೊ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಅವರು ವಿಧಾನಸೌಧ ನೋಡಬೇಕಾಗಿದೆ, ಅವರು ಕಬ್ಬನ್ ಪಾರ್ಕನ್ನು ಭೇಟಿ ಕೊಡಬೇಕಂತ ಮಾಡಿದ್ದಾರೆ ಅಲ್ವಾ. ಸೊ ಅವ್ರು ಬರ್ತಾರನ್ನಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ, ದೇ ವಿಲ್ ಕ್ರಿಯೇಟ್ ಅ ಪ್ರೋಟೋಕಾಲ್, ಒಂದು ಪ್ರೋಟೋಕಾಲ್ ಮಾಡ್ತಾರೆ. ಏನಂತ? ನರೇಂದ್ರ ಮೋದಿ ಅವರು 10 ಗಂಟೆ 30 ನಿಮಿಷಕ್ಕೆ
ವಿಧಾನಸೌಧಕ್ಕೆ ಬರಬೇಕು. ಅಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು 10:45ಕ್ಕೆ ಕಬ್ಬನ್ ಪಾರ್ಕಿಗೆ ಹೋಗಬೇಕು. ತದನಂತರ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಹೋಗಬೇಕು. ತದನಂತರ ಮೆಜೆಸ್ಟಿಕ್ಗೆ. ಈ ರೀತಿ ಇದನ್ನ ಮಾಡ್ತಾರೆ, ಕ್ಲಿಯರ್ ಕಟ್ ರೂಲ್ಸ್ಗಳನ್ನು ಮಾಡ್ತಾರೆ. ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಅಲ್ಲಿ ಹೋಗಬೇಕು, ಇಷ್ಟೊತ್ತಿಗೆ ಊಟ ಮಾಡಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸೆಟ್ ಆಫ್ ರೂಲ್ಸ್. ದಟ್ ಇಸ್ ನಥಿಂಗ್ ಬಟ್ ಪ್ರೋಟೋಕಾಲ್. ಅದನ್ನ ಹೇಳ್ತೀವಲ್ಲ ನಾವು, ಪೊಲೀಸ್ ಹೇಳ್ತಾರಲ್ಲ ಇವತ್ತು ಪ್ರೋಟೋಕಾಲ್ ಇದೆ, ನಮ್ಮ ನರೇಂದ್ರ ಮೋದಿ ಅವರು ಬರ್ತಾ ಇದ್ರೆ ಪ್ರೋಟೋಕಾಲ್ ಪ್ರಕಾರ ಕೆಲಸ ಮಾಡಿ ಅಂತ ಇರ್ತಾರಲ್ಲ. ಸೊ ದಟ್ ಈಸ್ ದ ಒನ್ ಸೆಟ್ ಆಫ್ ರೂಲ್ಸ್ ಅಂತ. ಇವನ್ ಇಲ್ಲಿ ಇಂಟರ್ನೆಟ್ ಅಲ್ಲೂ ಕೂಡ ಹಿಂಗೆ ಕೆಲಸವನ್ನು ಮಾಡಬೇಕಂತ ನಿಯಮಗಳಿದಾವ. ಅದನ್ನ ನಾವು ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಸರಿನಾ? ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಶ್ನೆ, ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇನ್ ದ ಇಂಟರ್ನೆಟ್. ಯಾವುದು ಸ್ಟ್ಯಾಂಡರ್ಡ್ ಅಂತ ಕೇಳಿದ್ದಾರೆ. TCP/IP, ಜಾವಾ, HTML, ರೆಡ್ ಹ್ಯಾಟ್. ಸೊ HTML ಬಗ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ರಿಪೀಟ್ ಆಗಿ ಪ್ರಶ್ನೆ ಬಂದಿದೆ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಇದ್ರ ಫುಲ್ ಫಾರ್ಮ್. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಈ ವೆಬ್ ಪೇಜ್ ಎಲ್ಲ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನ ಬಳಕೆ ಮಾಡ್ತಾರಾ. ವೆಬ್ ಪೇಜ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಯಾವ್ಯಾವುದು HTML, ಇವನ್ CSS ಅನ್ನೋದು ಬರ್ತದೆ. ಎರಡು ಇಂಪಾರ್ಟೆಂಟ್, HTML ಮತ್ತೆ CSS. ವೆಬ್ ಪೇಜ್ ಕ್ರಿಯೇಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ನೀವು ಗೂಗಲ್ ಹೋಗ್ತಿರಪ್ಪ, ಗೂಗಲ್ಗೆ ಹೋಗ್ಬಿಟ್ಟು ಯಾವುದೋ ವೆಬ್ಸೈಟ್ ಓಪನ್ ಮಾಡ್ತಾರೆ. KPSC ಅವ್ರದ್ದು ಅನ್ಕೊಳ್ಳಿ, KPSC ವೆಬ್ಸೈಟ್ ಓಪನ್ ಮಾಡ್ತಾರೆ. ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ ಬರ್ತದ, ಅಲ್ಲಿ ಡಿಸ್ಪ್ಲೇ ಆಗ್ತಾರದ. ಒಂದ್ ಕಡೆ ನಿಮಗೆ ಹಳೆ ಕ್ವಶನ್ ಪೇಪರ್ ಸಿಗ್ತಾವ, ಒಂದ್ ಕಡೆ ನೋಟಿಫಿಕೇಶನ್ ಎಲ್ಲಾಗಿದೆ ಎಲ್ಲ ಲಿಸ್ಟ್ ಬಿಡ್ತಾ ಇರ್ತಾರ, ಮತ್ತೊಂದು ಕಡೆ ಯಾವುದೋ ರಿಸಲ್ಟ್ ಬಿಡ್ತಾರ, ಮತ್ತೊಂದು ಕಡೆ KPSC ಮೆಂಬರ್ ಡೀಟೇಲ್ಸ್ ಬಿಟ್ಟಿರ್ತಾರ. ಸೊ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಪ್ರಾಪರ್ ಸ್ಟ್ರಕ್ಚರ್ ಇರ್ತದಲ್ಲ, ಇಲ್ಲಿ ಇದೇ ಬರಬೇಕು, ಇಲ್ಲಿ ಇದೇ ಬರಬೇಕು. ಸೊ ಅದನ್ನ ಯಾವ ಟೆಕ್ನಾಲಜಿ ಅಥವಾ ಲ್ಯಾಂಗ್ವೇಜ್ ಬಳಕೆ ಮಾಡಿ ರೆಡಿ ಮಾಡ್ಕೊಂಡಿರ್ತಾರೆ ಅಂದ್ರೆ HTML ಮತ್ತೆ CSS. HTML ಫುಲ್ ಫಾರ್ಮ್ ಇಂಪಾರ್ಟೆಂಟ್, ರಿಪೀಟಿಂಗ್ ಒನ್ ಮೋರ್ ಟೈಮ್, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸರಿನಾ? ನೆಕ್ಸ್ಟ್, ಜಾವಾ ಇಸ್ ಅಗೇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ರೆಡ್ ಹ್ಯಾಟ್ ಇಸ್ ಕಮ್ಸ್ ಅಂಡರ್ ಯುನಿಕ್ಸ್ ಅಂಡ್ ಲಿನಕ್ಸ್. ಕೊನೆಯದಾಗಿ ಉಳಿದಿರೋದು TCP/IP. ಸೊ ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇನ್ ದ ಇಂಟರ್ನೆಟ್ ಈಸ್ TCP/IP, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ, TCP/IP ಯ ಫುಲ್ ಫಾರ್ಮ್. ಅದನ್ನು ನಾವೇನಂತ ಕರಿತೀವಿ? ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, JPEG ಈಸ್ ರಿಲೇಟೆಡ್ ಟು ವಾಟ್? ವೆರಿ ಇಂಪಾರ್ಟೆಂಟ್ ನೋಡಿ ಇದು. JPEG ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ನಮ್ಮ ಗ್ರೂಪ್ಸ್ ಎಕ್ಸಾಮ್ ಅಲ್ಲಿ. ಆಡಿಯೋ, ವಿಡಿಯೋ, ಟೆಕ್ಸ್ಟ್, ಆಲ್ ಆಫ್ ದ ಅಬೌವ್. ಎರಡು ಪಾಯಿಂಟ್ಗಳು ಬರ್ತಾವ. ಒಂದು JPEG, ಇನ್ನೊಂದು MPEG. ವೆರಿ ಇಂಪಾರ್ಟೆಂಟ್. ಈ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟೇ ಬರ್ತದೆ ಇದು, ಮಲ್ಟಿಮೀಡಿಯಾ ಕಮ್ಯುನಿಕೇಶನ್ ಅಂತ ಹೇಳಿ. ಮಲ್ಟಿಮೀಡಿಯಾ ಕಮ್ಯುನಿಕೇಶನ್, ಅದರಲ್ಲಿ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ವಾಟ್ ಈಸ್ JPEG, ವಾಟ್ ಈಸ್ MPEG, ಹೌ ಇಟ್ ವರ್ಕ್ಸ್, ಆಲ್. ಓಕೆ, ಸೊ ಸದ್ಯಕ್ಕೆ ನಮಗೆ ಟಾಪ್ ಲೆವೆಲ್ ಜಸ್ಟ್ ವಾಟ್ ಈಸ್ JPEG, MPEG ಅಂತ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಬೇಕಾಗಿತ್ತಂದ್ರೆ, JPEG ಅನ್ನೋದು ಆಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ತದೆ, MPEG ಅನ್ನೋದು ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ತದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1, ಆಡಿಯೋ. ಆಡಿಯೋ ಅಂದ್ರೆ ಲೈಕ್ JPEG ಫುಲ್ ಫಾರ್ಮ್ ಏನ್ ಸರ್? ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್. ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್. ಓಕೆ, ಹಾಗಾದ್ರೆ MPEG ಏನು? ಮೂವಿಂಗ್ ಪಿಕ್ಚರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್. ಮೂವಿಂಗ್ ಪಿಕ್ಚರ್ಸ್, ಮೂವಿಂಗ್ ಅಂತ ಗೊತ್ತಾಗಬೇಕು ನಿಮಗೆ, ಏನಿದೆ ಅಲ್ಲಿ ವಿಡಿಯೋ ಇದೆ ಅಂತ ಗೊತ್ತಾಗಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1. ಸೊ ಗೈರೆ, ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ಇವತ್ತು ನಾವು ಎಕ್ಸೆಲ್ ಬಗ್ಗೆ ಆಗಲಿ ಪವರ್ ಪಾಯಿಂಟ್ ಬಗ್ಗೆ ಆಗಲಿ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ. ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಅವುಗಳ ಮೇಲೆ ಪ್ರಶ್ನೆಗಳನ್ನು ಕೂಡ ತಗೊಂಡು ಬರ್ತೀನಿ. ಸದ್ಯಕ್ಕೆ ಬೇಸಿಕ್ ಇಂದ ಹೋಗೋಣ. ಎಕ್ಸಾಮ್ ಅಲ್ಲಿ ಯಾವ್ದು ಬೇಕಾದ್ರೂ ಕ್ವಶನ್ ಅನ್ನು ಕೇಳಬಹುದು. ಎಕ್ಸಾಮ್ ಯಾವಾಗ ಹೆಂಗಿರ್ತಾನೆ ಅಂತ ಹೇಳಕ್ಕಾಗಲ್ಲ. ಸೊ ವಿಲ್ ಕವರ್ ಆಲ್ ದ ಪಾಯಿಂಟ್ಸ್. ಓಕೆ, ಸೊ ಇದಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಇಫ್ ಯು ಆರ್ ವಿಸಿಟಿಂಗ್ ಅವರ್ ಚಾನಲ್ ಫಾರ್ ದ ಫಸ್ಟ್ ಟೈಮ್, kindly subscribe and also inform your friends about our channel. Thank you so much for watching. Bye for now.